ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಕ್ಷತಾದರ್ಶ್ ವ್ಲಾಗ್ಸ್. ನಾಳೆ ಪಾಪುಗೆ ಫಸ್ಟ್ ಡೇ ಆಫ್ ಸ್ಕೂಲ್ ಇದೆ, ಹಾಗಾಗಿ ಅವನಿಗೋಸ್ಕರ ಸ್ವಲ್ಪ ಶಾಪಿಂಗ್ ಮಾಡೋದಿದೆ. ಲಂಚ್ ಬಾಕ್ಸ್, ಬ್ಯಾಗ್ ಸೆಟ್ಟು, ಆಮೇಲೆ ಸ್ವಲ್ಪ ಬಟ್ಟೆಗಳು ಅವನ್ನೆಲ್ಲ ಶಾಪಿಂಗ್ ಮಾಡೋದಿದೆ. ಹಾಗಾಗಿ ನಾವ್ ಇವತ್ತು ತುಮಕೂರ್ಗೆ ಹೊರಟಿದೀವಿ. ನೋಡಿ ಅವ್ರು ಅಲ್ಲಿ ರೆಡಿಯಾಗಿ ನಿಂತಿದ್ದಾರೆ. ಇವತ್ತು ನನ್ನ ಕಾಸ್ಟ್ಯೂಮ್ ಏನಿದ್ರು ಇದನ್ನ ಸೆಲೆಕ್ಟ್ ಮಾಡಿರೋದು ಪಾಪುನೇ ಸೆಲೆಕ್ಟ್ ಮಾಡಿರೋದು. ನಾನು ಪ್ಲಾಜೋ ಪ್ಯಾಂಟು ಮತ್ತೆ ಟಾಪ್ ನ ಸೆಲೆಕ್ಟ್ ಮಾಡ್ಕೊಂಡಿದ್ದೆ. ಅವನಿದ್ದು ಇದು ಚೆನ್ನಾಗಿಲ್ಲ ಮಮ್ಮಿ, ಇದು ಬೇಡ ಅಂತ ಹೇಳ್ಬಿಟ್ಟು ಜೀನ್ಸ್ ಮತ್ತೆ ಶರ್ಟ್ ನ ತಕ್ಕೊಟ್ಟ. ಇದನ್ನೇ ವೇರ್ ಮಾಡಿದೀನಿ. ಏನೋ ಗೊತ್ತಿಲ್ಲ, ಸ್ವಲ್ಪ ಖುಷಿ ಆಯ್ತು. ನನ್ಗೆಲ್ಲ ಡ್ರೆಸ್ ಸೆಲೆಕ್ಟ್ ಮಾಡೋಷ್ಟು ಬುದ್ಧಿವಂತಿಕೆ ಬಂದಿದೆಯಲ್ಲ ಅನ್ನೋದು ಖುಷಿ ಆಯ್ತು ನನ್ಗೆ. ಶಾಪಿಂಗ್ ಬ್ಲಾಗು ಹೇಗೋಗುತ್ತೆ ನೋಡೋಣ ಬನ್ನಿ. ಇವಾಗ ನಾವು ಮನೆಯಿಂದ ಹೊರಡ್ತಾ ಇದೀವಿ. ಬನ್ನಿ ನಮ್ ಜೊತೆ, ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಬನ್ನಿ. ಈಗ ಮಾಲ್ ಹತ್ರ ಬಂದಿದೀವಿ. ಒಬ್ಬ ನಮ್ ಸಾಹೇಬ್ರು ಪರ್ಚೇಸಿಂಗ್ ಜೋರ್ ಐತೆ ಅಂತ ಹೋಗ್ತವ್ರೆ ನೋಡಿ. ಸೈಡ್ ಬಾ. ಅಲ್ಲಿ ಅಲ್ಲಲ್ಲ ಅಲ್ಲಿ ಇದನ್ನ ಹತ್ರ ಹೋಗ್ಬಿಟ್ಟು ಆಮೇಲೆ ಸ್ನಾಕ್ಸ್ ಏನಾದ್ರು ಅಲ್ಲಿ ಬಂತು. ನಮ್ಮ ಹತ್ರ ಪ್ರಿಂಟಿಂಗ್ ಮಿಷಿನ್ ಇದೆಯಾ? ಎಲ್ಲಿಂದ ತರಲಿ ದುಡ್ಡು? ಅದು ಬೇಕಾ? ಹೋಗೋಣ, ನಿಂಗೆ ಹೋಗೋಣ. ಅಲ್ಲಿ ಅಪ್ಪ ಮಗನ ಶಾಪಿಂಗ್ ಜೋರು, ಬಲು ಜೋರು. ಎತ್ತಿ ತೋರಿಸ್ತವನೆಲ್ಲ ನಾನು. ಆಮೇಲೆ ಏನ್ ಮಾಡಕ್ ಮಗ್ನೆ? ಯಾಕೆ? ನೋಡಿ ನೋಡಿ ನೋಡಿ, ನನ್ನೇ ತಳ್ತವನೆ. ಈ ತರ ಬ್ಯಾಗ್ ಈ ಮ್ಯಾಗಿ ಪ್ಯಾಕೆಟ್ ತಗೋಬೇಕು ನನಗೆ. ಅಲ್ಲಿ ಬ್ಯಾಗ್ ಇಸ್ಕೊಂಡು ಹೋಗೋಣ. ಬ್ಯಾಗ್ ಇಸ್ಕೊಂಡು ಇಲ್ಲ ಇರ್ತೀಯ? ಬ್ಯಾಗ್ ಇಸ್ಕೊ ಬರ್ತೀನಿ. ಇಲ್ಲ ನೋಡ್ಕೊಂಡಿರು, ಬ್ಯಾಗ್ ಇಸ್ಕೊ.
ಫುಲ್ ಹ್ಯಾಪಿ ನಮ್ ಮಗ ಇವತ್ತು. ಪಪ್ಪ ಶಾಪಿಂಗ್ ಆಯ್ತಾ? ಮುಗೀತಾ ಶಾಪಿಂಗು? ಎತ್ತಿಕ್ ಕಾಲಿಕ ಹಂಗೆ ನೋಡಿ ಇಷ್ಟೆಲ್ಲ ಶಾಪಿಂಗ್ ಮಾಡಿದೀವಿ. ಏನಾದ್ರಲ್ಲಿ ಇರೋದೆಲ್ಲ ನಮ್ಗೆ ತಗೊಂಡಿದ್ಯಾ? ಹ್ಮ್. ಅದ್ರಲ್ಲಿ ಏನ್ ಮನೆಗ್ ತಗೊಂಡಿರೋದು ಒಂದು ಆರ್ಟ್ ಬಾಕ್ಸ್ ಮತ್ತೆ 2 ಬಾಕ್ಸ್ ಅಷ್ಟೇ. ಇನ್ ಮಿಕ್ಕವೆಲ್ಲ ನನ್ ಮಗನ ಐಟಮ್ಗಳೇ. ಇವಾಗ MG ರೋಡ್ಗೆ ಹೋಗಿ ಸ್ವಲ್ಪ ಬಟ್ಟೆಗಳು ತಗೋಬೇಕು ಅವನ್ಗೆ. ಈಗ ಸದ್ಯಕ್ಕೆ ಸ್ಕೂಲ್ಗೆ ಹಾಕೋದಕ್ಕೆ ಬಟ್ಟೆ ಇಲ್ಲ, ಹಾಗಾಗಿ ಸ್ವಲ್ಪ ಬಟ್ಟೆಗಳು ತಗೊಂಡು ಅಲ್ಲಿಂದ ಮನೆಗೆ ಹೊಡ್ತೀವಿ. ಇಷ್ಟು ಶಾಪಿಂಗ್ ಮಾಡೋಷ್ಟರಲ್ಲಿ ಸುಸ್ತಾಗೋಯ್ತು. ಹೇಗಿತ್ತು ಎಕ್ಸ್ಪೀರಿಯನ್ಸ್, ಶಾಪಿಂಗ್ ಎಕ್ಸ್ಪೀರಿಯನ್ಸ್? ನನಗಂತೂ ಈ ಜೀವನವೇ ಬೇಸರ ಆಗೋಗ್ಬಿಟ್ಟಿದೆ. ಶಾಪಿಂಗ್ ಮಾಡಿ ಶಾಪಿಂಗ್ ಎಕ್ಸ್ಪೀರಿಯನ್ಸ್ ಜಾಲಿ ಜಾಲಿ, ಜಾಬ್ ಎಲ್ಲ ಖಾಲಿ 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 ಖಾಲಿ, ಜಾಬ್ ಎಲ್ಲ ಖಾಲಿ ಅಲ್ಲಪ್ಪ. ಮಳೆ ಶುರುವಾಗಿದೆ. ಹೆಂಗಿತ್ತು ಶಾಪಿಂಗ್? ಶಾಪಿಂಗ್ ಹೆಂಗಿತ್ತು? ಜಾಲಿ ಜಾಲಿ, ಜೇಬ್ ಫುಲ್ ಖಾಲಿ ಖಾಲಿ, ನಿಮ್ಮ ಅಪ್ಪನ ಜೇಬ್ ಖಾಲಿ. ಅಕ್ಕ ಖಾಲಿ ಖಾಲಿ ಅಂದೆ. ಸಾಹೇಬ್ರು ಜೋಳ ಕೊಡ್ಸೋವರೆಗೂ ಬಿಟ್ಟಿಲ್ಲ. ದೊಡ್ಡದಾಯ್ತು ಅದು. ಶಾಪಿಂಗ್ ಎಲ್ಲ ಮುಗೀತು, ಈಗ ಮನೆ ಕಡೆ ಹೋಗ್ತಾ ಇದ್ದೀವಿ. ತುಮಕೂರು ಸಿಕ್ಕಾಪಟ್ಟೆ ರಶ್ ಇದೆ. ಈ ರಶಲ್ಲಿ ಹೋಗೋಷ್ಟೊತ್ತಿಗೆ ಸಾಕಾಗೋಗ್ಬಿಡುತ್ತೆ. ಈ ಕಡೆ MG ರೋಡ್ ಕಡೆ ಬಂದ್ರೆ ಬೇಗ್ಗೋಳು ನೋಡಿ ತೋರಿಸ್ತೀನಿ ಈಗ. ಇಲ್ಲಿ ನಮ್ಮ ಯಜಮಾನ್ರು ನನಗಿಷ್ಟ ಅಂತ ನೇರಳೆ ಹಣ್ಣು ತಗೊಳ್ತಾ ಇದ್ದಾರೆ. ನನಗೆ ತುಂಬ ಇಷ್ಟ. ಚಿಕ್ಕ ವಯಸ್ಸಲ್ಲೆಲ್ಲ ಮರ ಹತ್ತಿ ಕಿತ್ಕೊಂಡು ತಿಂದಿದ್ದು ನೆನಪಿದೆ. ಇವಾಗ ನೋಡಿ ಎಲ್ಲ ಕೊಂಡ್ಕೊಂಡು ತಿನ್ಬೇಕು. ಸಿಗ್ನಲ್ ಜಾಲಿ ಜಾಲಿ ಜೊಬೆಲ್ಲ ಖಾಲಿ ಖಾಲಿ. ಅಲ್ಲ ನನಗೆ ಏನ್ ಕೊಡಿಸ್ತೆ? ನನಗೆ ಏನ್ ದುಡ್ಡೆಲ್ಲ ಖಾಲಿ ಮಾಡುದು ಅಂತ. ಏನ್ ಕೊಡಿಸ್ತೆ? ಹೌದು, ಏನ್ ಕೊಡಿಸ್ತೆ ನೋಡಿ ಗಾಯ್ಸ್. ನಂಗೆ ಏನು ಕೊಡಿಸಿಲ್ಲ, ಆದ್ರೂ ದುಡ್ಡೆಲ್ಲ ಖಾಲಿ ಮಾಡುತ್ತೆ ನಮ್ಮಲ್ಲಿ ಅಂತ ಹೇಳ್ತಾರೆ. ನಂಗೆ ಏನು ಕೊಡಿಸೇ ಇಲ್ಲ ಗಾಯ್ಸ್, ನಂಗೆ ಏನು ಕೊಡಿಸೇ ಇಲ್ಲ ಗಾಯ್ಸ್. ಹೆಗ್ಗೆರೆ ಹತ್ರ ಬರ್ತಿದ್ದಾಗೇನೆ ಮಳೆ ಶುರು ಆಗೋಯ್ತು. ನಮ್ಮ ಮನೆಯವರು ಅದಕ್ಕೇನೆ ಅವ್ರ ಹೆಲ್ಮೆಟ್ನ ಪಾಪುಗೆ ಕೊಟ್ಬಿಟ್ಟು ಪಾಪುಗೆ ಹಾಕಿ ಅಲ್ಲಿಂದ ಕರ್ಕೊಂಡು ಹೋಗ್ತಾ ಇದ್ದಾರೆ. ಆಮೇಲೆ ಧೂಳು ಜಾಸ್ತಿ ಇತ್ತು, ಸಿಕ್ಕಾಪಟ್ಟೆ ಗಾಳಿ, ಆಮೇಲೆ ಲೈಟಾಗಿ ಮಳೆ ಸಮೇತ ಬರ್ತಾ ಇತ್ತಲ್ಲ, ಹಾಗಾಗಿ ಅವ್ನ ತಲೆ ನೆನಿಬಾರ್ದು ಅಂತೇಳಿ ಅವನಿಗೆ ಹೆಲ್ಮೆಟ್ ಹಾಕಿದ್ವಿ. ಹಾಕ್ಬಿಟ್ಟು ಅಲ್ಲಿಂದ ಮತ್ತೆ ನಾವು ಹೊರಟ್ವಿ. ಸಿಕ್ಕಾಪಟ್ಟೆ ಗಾಳಿಯಿಂದ ಅಲ್ಲಿ ವಾಯ್ಸ್ ಕ್ಲಾರಿಟಿ ಬಂದಿಲ್ಲ, ಜಾಸ್ತಿ ಡಿಸ್ಟರ್ಬೆನ್ಸ್ ಇತ್ತು.
ಎಷ್ಟು ಖಾಲಿ ಮಾಡಿದೆ? ಎಲ್ಲ ಖಾಲಿ ಮಾಡಿದ್ವಿ. ಈ ಪಿಗರ್ ಎಲ್ಲೋ ನೋಡ್ದಂಗೈತಲ್ಲ. ನಂಗೂ ಹಂಗೆ ಅನ್ನಿಸ್ತಾ ಐತೆ. ಹೋಗಬೇಕಾದ್ರೆ ಹೀರೋಯಿನ್ ಆಗಿದೆ, ಬರಬೇಕಾದ್ರೆ ಕಾಡ್ದೇವಾಗಿದ್ದೀನಿ. ಹಳ್ಳ ಪಳ್ಳ ಪಳ್ಳ ಅಂತಿತ್ತು ಹೋಗಬೇಕಾದ್ರೆ ನನ್ನ ಫೇಸು. ನೋಡಿ ಇವಾಗ ಮನೆಗೆ ಬಂದ್ವಿ. ಡ್ರೆಸ್ ಚೇಂಜ್ ಮಾಡ್ಕೊಂಡು ನಾನು ನಿಮ್ಗೆ ಸಿಗ್ತೀನಿ. ಬಾಯ್ ಬಾಯ್. ಇಷ್ಟೆಲ್ಲ ಐಟಮ್ ತಂದಿದ್ದೀವಿ. ಏನೇನು ತಂದಿದ್ದೀವಿ ಅಂತ ತೋರಿಸ್ತೀನಿ, ಬನ್ನಿ ನೋಡೋಣ. ಮೊದಲನೇದಾಗಿ ಇದು ಬಂದು ಹಾಟ್ ಬಾಕ್ಸು. ನನಗೆ ಇದ್ರ ಅವಶ್ಯಕತೆ ತುಂಬ ಇತ್ತು, ಹಾಗಾಗಿ ಇದನ್ನು ತಗೊಂಡೆ. ಇದರ ಪ್ರೈಸ್ ಬಂದು $299 ಇದೆ. ಎಲ್ಲ ತಗೊಂಡಿದ್ದು ಬಂದು ಎಸ್ ಮಾಲಲ್ಲಿ ತಗೊಂಡಿದ್ದು. ವಾವ್, ನೋಡಿ ಎಷ್ಟು ಚೆನ್ನಾಗಿದೆ ಇದು. ನನಗೆ ತುಂಬ ಇಷ್ಟ ಆಯಿತು. ಇದು ಪೀಸ್ ನಾವು ಬೇರೆ ತಗೊಂಡಿದ್ವಿ, ಅದು ಚೆನ್ನಾಗಿರಲಿಲ್ಲ. ಮತ್ತೆ ಅದನ್ನು ವಾಪಸ್ ಬಿಟ್ಬಿಟ್ಟು ನಾನು ಮತ್ತೆ ಹೋಗಿ ತಗೊಬಂದೆ. ಇದನ್ನು ನೋಡಿ, ನಿಮಗೆ ಕಾಣಿಸ್ತಾ ಇದೆ ನೋಡಿ ಹೆಂಗಿದೆ. ಕ್ವಾಲಿಟಿ ಸಖತ್ತಾಗಿದೆ. $299 ಆರಾಮಾಗಿ ಕೊಡ್ಬೋದು. ನಾನು ಸ್ವಲ್ಪ ಮಾತಾಡ್ತಾ ತೊದಲ್ತೀನಿ ಜಾಸ್ತಿ. ಇವಾಗಲೇ ಅಂತಲ್ಲ, ವಿಡಿಯೋದಲ್ಲಿ ಅಂತಲ್ಲ, ನಾರ್ಮಲ್ ಆಗಿ ಸಮೇತ ನಾನು ತೊದಲ್ತಾ ಇದ್ದೀನಿ ಇತ್ತೀಚೆಗೆ. ಸೊ ಪ್ಲೀಸ್ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿದೆ ಇದು. $299 ಆರಾಮಾಗಿ ಕೊಡ್ಬೋದು. ನಂಗೆ ತುಂಬ ಇಷ್ಟ ಆಯ್ತು ಇದು. ಸದ್ಯಕ್ಕೆ ಇದನ್ನು ಯೂಸ್ ಮಾಡಲ್ಲ. ಕಿಚನ್ ಸ್ವಲ್ಪ ಸೆಟ್ ಮಾಡ್ಕೊಳ್ಳೋದಿದೆ, ಆ ಸೆಟ್ ಮಾಡಿಕೊಂಡು ಆಮೇಲೆ ಇದನ್ನು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಳ್ತೀನಿ. ನೆಕ್ಸ್ಟ್ ಏನು ತೊಗೊಂಡಿದ್ದೀನಿ ತೋರಿಸ್ತೀನಿ ಬನ್ನಿ. ಇದು ಬಂದು ಪಾಪುಗೆ ಲಂಚ್ ಬಾಕ್ಸಿಗೆ, ನಾಳೆ ಲಂಚ್ ಬಾಕ್ಸ್ ತೊಗೊಂಡು ಹೋಗ್ಬೇಕಲ್ವ, ಅದಕ್ಕೆ ಇದು ಬ್ಯಾಗ್ನ ಸಪ್ರೇಟಾಗಿ ತೊಗೊಂಡಿದ್ವಿ. ಸೆಟ್ಟಲ್ಲಿ ನೋಡಿದ್ವಿ, ಬಟ್ ಸೆಟ್ಟಲ್ಲಿ ನಮಗೆ ಅಷ್ಟಾಗಿ ಚೆನ್ನಾಗಿರೋದು ಸಿಗಲಿಲ್ಲ, ಇಷ್ಟ ಆಗಲಿಲ್ಲ. ಅದಕ್ಕೆ ನಾನು ಸಪ್ರೇಟಾಗಿ ತೊಗೊಂಡ್ವಿ. ಇದು ಒಂದು ಶಾವಿಗೆ ಪಾಕೆಟು. ಇದು ಬೈ ಒನ್ ಗೆಟ್ ಒನ್ ಇತ್ತು, ಹಾಗಾಗಿ 2 ತೊಗೊಂಡಿದ್ದೀವಿ. ಇದು ಸಾಫ್ಟ್ ಟಚ್ಚು. ಪ್ಯಾಕೆಟ್ದು ಯೂಸ್ ಮಾಡಿದ್ದೆ ಒಂದು ಟೈಮು, ಸ್ಮೆಲ್ ಚೆನ್ನಾಗಿ ಅನಿಸಿತ್ತು, ಹಾಗಾಗಿ ದೊಡ್ಡದು ತೊಗೊಂಡ್ರೆ ಚಿಕ್ಕದು ಫ್ರೀ ಇತ್ತು, ಹಾಗಾಗಿ ಇರಲಿ ಅಂತೇಳಿ ತೊಗೊಂಡ್ವಿ. ಯಾಕಂದರೆ ಇವಾಗ ಪಾಪುನ ಸ್ಕೂಲು ಅಂತಂದರೆ ಇವಾಗ ಡೈಲಿ ರೆಗ್ಯುಲರಾಗಿ ಬಟ್ಟೆ ವಾಶ್ ಮಾಡಬೇಕಲ್ವ, ಬೇಕಾಗುತ್ತೆ ಅಂತೇಳಿ ತೊಗೊಂಡ್ವಿ. ಇನ್ನು ಈ ಬ್ಯಾಗಲ್ಲಿ ಅಂಥದ್ದೇನಿಲ್ಲ. ಇದೊಂದು ಹೇಳಬೇಕು ಸ್ಪೆಷಲಾಗಿ, ಇದು ನಾವು ವಾಪಸ್ ಬಿಟ್ಟಿದ್ವಿ, ಮತ್ತೆ ಇವನು ಹೋಗಿ ಎತ್ಕೊಂಬಂದ. ನೋಡಿ ಈ ಥರ. ಇಷ್ಟೇ ಅನಿಸುತ್ತೆ. ಜಾಮೆಟ್ರಿ ಬಾಕ್ಸು ಚೆನ್ನಾಗಿದೆ, ಕ್ಯೂಟಾಗಿ. ನಂಗೆ ತುಂಬ ಇಷ್ಟ ಆಯ್ತಿದ್ದು, ಬಟ್ ಬೇಡ ಇವನಿಗೆ ಏನಕ್ಕೆ ಇದು ಅಂತೇಳ್ಬಿಟ್ಟು ವಾಪಸ್ ಬಿಟ್ಟಿದ್ದೆ. ಇವನು ಹೋಗಿ ಎತ್ಕೊಂಬಂದವನೇ ಹಠ ಮಾಡಿ. ಚೆನ್ನಾಗಿದೆ. ಇಷ್ಟೇ ಲಾಕು, ಚಕ್ರ ಎಲ್ಲ ಇದೆ. ಬೂಮ್. ಇನ್ನು ಈ ಬ್ಯಾಗ್ ಖಾಲಿ ಆಯಿತು. ಇದರಲ್ಲಿ ನೋಡೋಣ ಬನ್ನಿ ಇವಾಗ. ಈ ಬ್ಯಾಗ್ಸ್ಗಳು ಇರಿ ಒಂದೊಂದೇ ಹೇಳ್ತೀನಿ. ಅವನಿಗೆ ಬೂಸ್ಟ್, ಇದೊಂದು ತಗೊಂಡ್ವಿ. ಕೇಕ್ ಅವ್ನು ತೋರಿಸಿದೆಲ್ಲ ಖಾಲಿ ಮಾಡ್ತಾನೆ, ಅದಕ್ಕೆ. ಆಮೇಲೆ ಈ ಥರ ಒಂದು ಬಾಕ್ಸ್ ಮಿಸ್ ಆಗಿತ್ತು, ಹಾಗಾಗಿ ಮತ್ತೆ ಒಂದು ಬಾಕ್ಸ್ ತಗೊಂಡೆ ನಾನು ಇದನ್ನು. ಫ್ರಿಜ್ಜಲ್ಲಿ ಏನಾದರೂ ಹಾಕಿಡಬೇಕು ಅಂತಂದರೆ ನನಗೆ ಈ ಥರ ಬಾಕ್ಸ್ಗಳ ಅವಶ್ಯಕತೆ ತುಂಬ ಇರುತ್ತೆ. ಅದು ನಾನು ತಗೊಬರ್ತಾ ಇರ್ತೀನಿ, ಒಂದೊಂದೇ ಎಲ್ಲ ಮಿಸ್ ಆಗ್ತಾ ಇರ್ತವೆ. ಅಂದರೆ ಯಾರಿಗಾದ್ರೂ ಈ ಥರ ಏನಾದರೂ ಕೊಟ್ಟು ಕಳಿಸಿದ್ರೆ ಅದು ಮತ್ತೆ ವಾಪಸ್ ಬರಲ್ಲ, ಮಿಸ್ ಆಗ್ತಾನೆ ಇರುತ್ತೆ.
ಚಿನಿ ಚಾಕು ತೊಂಬೋಗು, ಚಾಕು ತೊಂಬೋಗಲಿ. ಬಿಡು ಬಿಡು ಬೇಡ. ಲಾಸ್ಟ್ ಟೈಮು ಇದ್ರಲ್ಲೇನೆ ಪಿಂಕ್ ಕಲರ್ ಮತ್ತೆ ಬ್ಲೂ ಕಲರ್ ತಗೊಬಂದಿದ್ದೆ. ಇವಾಗ ಲ್ಯಾವೆಂಡರ್ ಕಲರ್ ತಂದಿದ್ದೀನಿ. ಏನಂದ್ರೆ ಇದು ಏರ್ ಟೈಟ್ ಬಾಕ್ಸ್ ಚೆನ್ನಾಗಿದೆ. ನನಗೆ ಫ್ರಿಜ್ಜಲ್ಲಿ ಇಡೋದಕ್ಕೆ ಏನಾದರೂ ಇಡೋದಕ್ಕೆ ಏರ್ ಟೈಟ್ ಬಾಕ್ಸ್ ಬೇಕಾಗುತ್ತೆ, ಅದಕ್ಕಾಗಿ ಇದನ್ನು ತಗೊಬಂದೆ. ನನಗೆ ಹೊಸ ಬ್ರಷ್ ಫೋರ್. ನನ್ನ ಮಗ ನೂಡಲ್ಸ್ ಮಾಡಿಕೊಡು, ಮ್ಯಾಗಿ ಮಾಡಿಕೊಡು ಅಂತ ಕೇಳ್ತಾ ಇರ್ತಾನೆ. ಅವನಿಗೆ ನಾರ್ಮಲ್ ಸ್ಪೂನಲ್ಲಿ ತಿನ್ನೋದಕ್ಕೆಲ್ಲ ಆಗ್ತಾ ಇರಲಿಲ್ಲ ನನಗೆ. ಅದಕ್ಕೆ ಇದೊಂದು ಆನ್ಲೈನಲ್ಲಿ ಬುಕ್ ಮಾಡಿದ್ದೆ. ಸಮ್ ರೀಸನ್ಸಿಂದ ಕ್ಯಾನ್ಸಲ್ ಮಾಡಿದೆ, ಮತ್ತೆ ಇದರಲ್ಲಿ ತಗೊಬಂದೆ. ನನಗೆ ಈ ಕಂಟೈನರ್ ತುಂಬ ಇಷ್ಟ ಆಯಿತು. ನೋಡಿ, ಈ ಥರ ಫ್ರಿಜ್ಜಲ್ಲಿ ಇಡೋದಕ್ಕೆ ಆರಾಮಾಗಿ ಸ್ಟೋರ್ ಮಾಡ್ಬೋದು, ತರಕಾರಿ ಎಲ್ಲ ಹಾಕ್ಬೋದು. ನೋಡಿ, ಇಲ್ಲಿ ಕಾಳು ಮತ್ತು ಏನೋ ಬೆಳ್ಳುಳ್ಳಿನ ಏನೋ ಹಾಕಿ, ಅಲ್ಲ ಮಖಾನ ಅಂತ ಬರುತ್ತಲ್ಲ ಅದ್ರದ್ದು ಫೋಟೋ ಇದೆ. ತರಕಾರಿ ಎಲ್ಲ ಇಡ್ಬೋದು ಇದರಲ್ಲಿ. ಅದಕ್ಕೆ ನನಗೇನೋ ಇಷ್ಟ ಆಯಿತು. ಆಮೇಲೆ ಇದರಲ್ಲಿ ಇಡೋದಕ್ಕೆ, ಫ್ರಿಜ್ಜಲ್ಲಿ ಇಡೋದಕ್ಕೆ ನನಗೆ ಬೇಕಾಗಿತ್ತು, ಹಾಗಾಗಿ ತಗೊಂಡೆ ಇದನ್ನ. ಈ ಥರದ್ದೇನೆ 2 ಬಾಕ್ಸ್ ತಗೊಂಡೆ. ಇದ್ರಲ್ಲಿ ವೆಯ್ಟ್ ಇದೆ. ಈ ಬಾಕ್ಸ್ ಪ್ರೈಸ್ ಬಂದು 129 ಇದೆ. ಚೆನ್ನಾಗಿದೆ ಸ್ಟೋರೇಜ್ ಬಾಕ್ಸು. ಈ ಥರದೊಂದು ವಾಟರ್ ಬಾಟಲ್ ತೊಗೊಂಡೆ. ನನಗೆ ಈ ಥರ ಬೇಕಾಗಿತ್ತು, ತಗೊಳ್ಳೋದಕ್ಕಾಗಿರಲಿಲ್ಲ, ತಗೊಂಡೆ. ಈ ಥರ ಇಷ್ಟ. ಇದು ಲಾಕು, ಇಲ್ಲಿ ಓಪನ್ ಮಾಡಿದ್ರೆ ಓಪನ್ ಆಗುತ್ತೆ. ಇದೊಂದು. ಆಮೇಲೆ ಇವೆಲ್ಲ ಡ್ರೈ ಫ್ರೂಟ್ಸ್ಗಳು ಜಾಸ್ತಿ ಏನು ತಗೊಳ್ಲಿಲ್ಲ. ಗೋಡಂಬಿ, ಬಾದಾಮಿ ಮತ್ತು ಪಿಸ್ತಾ ಇಷ್ಟು ತೊಗೊಂಡ್ವಿ. ಇದು ಅಮ್ಮ ನನಗೆ ಅವಾಗವಾಗ ಕೊಟ್ಟು ಕಳಿಸ್ತಾ ಇದ್ರು. ಏನಂತಾರೆ, ಇದು ಪಾಪ್ಕಾರ್ನ್ ಜೋಳ ಬರುತ್ತಲ್ಲ ಅದಿದು. ಇವನು ತುಂಬ ಇಷ್ಟಪಟ್ಟು ತಿಂತಾನೆ ಇದನ್ನು, ಹಾಗಾಗಿ ಒಂದು ಪ್ಯಾಕೆಟ್ ಇರಲಿ ಅಂತೇಳಿ ತಗೊಂಡ್ವಿ. ಇದು ಎಷ್ಟು ಅಂದರೆ 500 ಗ್ರಾಮ್ಗೆ 95 ರೂಪೀಸ್ ಇದೆ. ಸಾಹೇಬ್ರದ್ದು ಕಿಂಡರ್ ಜಾಯ್. ಇದೆ ನೋಡಿ. ಬಾಕ್ಸ್ ಕ್ವಾಲಿಟಿ ಮಾತ್ರ ಸಖತ್ತಾಗಿದೆ. ಇದಕ್ಕಿಂತ ಕ್ವಾಲಿಟಿ ಇರೋದು ನೋಡಿದ್ದೆ, ಬಟ್ ಅದು ಸ್ವಲ್ಪ ಪ್ರೈಸ್ ಜಾಸ್ತಿ ಇತ್ತು. ನನಗೆ ಇದೇ ಇರಲಿ ಓಕೆ ಅನ್ನಿಸ್ತು, ಅದಕ್ಕೆ ಇದನ್ನೇ ತಗೊಂಡೆ. ಸುಮ್ಮನಿರು. ಇನ್ನು ಇವನ್ ಐಟಮ್ಗಳಿಗೆ ಬಂದರೆ, ಈ ಥರ ಒಂದು ಬಾಕ್ಸ್ ತಗೊಂಡೆ, ಟಿಫನ್ ಬಾಕ್ಸು. ಸ್ವಲ್ಪ ಈ ಕಡೆ ಬೆಳಕು ಜಾಸ್ತಿ ಇರೋದ್ರಿಂದ ನಿಮ್ಗೆ ಯಾವ ಥರ ಕಾಣಿಸ್ತಿದೆಯೋ ಗೊತ್ತಿಲ್ಲ. ಈ ಥರ ಬಾಕ್ಸು ನೋಡಿ, ಈ ಥರ ಇದೆ. ಇದೊಂದು ಪ್ಲೇಟ್ ಮತ್ತು ಈ ಥರ ಬಾಕ್ಸ್. ನಾನು ಇದರಲ್ಲೇನೆ 3 ಕಂಪಾರ್ಟ್ಮೆಂಟ್ ಇರುತ್ತಲ್ಲ ಆ ಥರದ್ದನ್ನು ಹುಡುಕ್ತಾ ಇದ್ದೆ, ಬಟ್ ಅದು ಸಿಗಲಿಲ್ಲ ನನಗೆ. ಬೇರೆ ಥರ ಇದೆ ಒಂದು. ಇನ್ನೊಂದು ತೊಗೊಂಡೆ, ಅದು ಸ್ವಲ್ಪ ದೊಡ್ಡದಿದೆ, ಇದು ಚಿಕ್ಕದಿದೆ. ನನಗೆ ಇದರಲ್ಲೇ ಸ್ಟೀಲಲ್ಲೇ 3 ಕಂಪಾರ್ಟ್ಮೆಂಟ್ದು ಬೇಕಾಗಿತ್ತು. ಅಂದರೆ ಒಂದು ಸೈಡು ಬ್ರೇಕ್ಫಾಸ್ಟ್ ಹಾಕಿದ್ರೆ ಇನ್ನೊಂದು ಸೈಡು ಸ್ನ್ಯಾಕ್ಸ್ ಏನಾದರೂ ಹಾಕೋ ಥರ ಬೇಕಾಗಿತ್ತು, ಬಟ್ ಆ ಥರ ಸಿಗಲಿಲ್ಲ. ಜಸ್ಟ್ ಈ ಥರ ಸಿಕ್ತು. ಈ ಥರ ಪ್ಲೇಟ್ ಬರುತ್ತೆ ಹಿಂಗೆ ಮೇಲ್ಗಡೆ. ಒಳಗಡೆ ಇಲ್ಲಿ ಟಿಫನ್ ಹಾಕಿದ್ರೆ ಇಲ್ಲಿ ಏನಾದರೂ ಸ್ನ್ಯಾಕ್ಸು ಏನಾದರೂ ಹಾಕ್ಬಹುದು, ಚಿಕ್ಕದಾಗಿ ಏನಾದರೂ, ಇಲ್ಲ ಚಪಾತಿ ಈ ಥರ ಏನಾದರೂ ಹಾಕೋದಿದ್ರೆ ಹಾಕ್ಬೋದು. ಚೆನ್ನಾಗಿದೆ ಇದೂ.
ವಾಟ್ರ್ ಬಾಟ್ಲು. ನನ್ನ ಅನಿಸಿಕೆ ನನಗೂ ಅಷ್ಟೇ ಪ್ಲಾಸ್ಟಿಕ್ ಯೂಸ್ ಮಾಡೋದು ಬೇಡ ಅಂತ ಅನಿಸಿತ್ತು. ಪ್ಲಾಸ್ಟಿಕ್ ಬಾಟಲ್ ಮತ್ತು ಪ್ಲಾಸ್ಟಿಕ್ ಬ್ಯಾಗ್ಸ್ನ ಯೂಸ್ ಮಾಡೋದು ಬೇಡ ಅಂತ ಅನಿಸಿತ್ತು. ಹಾಗಾಗಿ ನಾನು ಸ್ಟೀಲ್ ತಗೋಬೇಕು ಅಂತಲೇ ಅಂದ್ಕೊಂಡಿದ್ದೆ. ಹಾಗೆ ನಿನ್ನೆ ನನ್ನ ಫ್ರೆಂಡು ವಿಡಿಯೋ ಕಳಿಸಿದ್ಲು. ಮಕ್ಕಳಿಗೆ ಒಬ್ಬ ಸ್ಕೂಲ್ ಮೇಸ್ಟ್ರು ಹೇಳಿರೋದು ಇದು, ಮಕ್ಕಳಿಗೆ ಪ್ಲಾಸ್ಟಿಕ್ ಬಾಟಲ್, ಪ್ಲಾಸ್ಟಿಕ್ ಟಿಫನ್ ಬಾಕ್ಸ್ ಎಲ್ಲ ಯೂಸ್ ಮಾಡಬೇಡಿ ಅಂತ ಎಲ್ಲ ಹಾಕಿದ್ರು. ಅದನ್ನು ನೋಡಿದ್ಮೇಲೆ ಅನ್ನಿಸ್ತು, ನನ್ನ ಥಾಟ್ ಕೂಡ ಅದೇ ಥರ ಅಂತ ಅನ್ನಿಸ್ತು. ಇದೊಂದು ತೊಗೊಂಡ್ವಿ. ಇನ್ನು ಇದು ಬಾಕ್ಸು, ಅದನ್ನೇ ಹೇಳಿದ್ನಲ್ಲ 3 ಕಂಪಾರ್ಟ್ಮೆಂಟು ಅಂತ, ಆ ಥರ ಇಲ್ಲ ಇದು, ಬಟ್ 2 ಕಂಪಾರ್ಟ್ಮೆಂಟು ಸಿಕ್ತು. ಲಿಡ್ ಬಂದು ಈ ಥರ ಇದೆ ನೋಡಿ, ಈ ಥರ ಬಂದಿದೆ. ಇದು ಓಪನ್ನು, ಹೀಗೆ ಓಪನ್ ಆಗುತ್ತೆ. ಮೇ ಬಿ ವಾಶ್ ಮಾಡಿ ಇಡ್ಬೋದು ಅನಿಸುತ್ತೆ. ಅಷ್ಟೇ ಇದು ಲಾಕು. ನೀಟಾಗಿ ಲಾಕ್ ಆಗುತ್ತೆ. ನಂಗೇನು ಬೇಜಾರು ಅಂದರೆ ಇದು ಮೇಲ್ಗಡೆ ಪ್ಲಾಸ್ಟಿಕ್ ಬಂತಲ್ಲ, ಅದು ಬೇಜಾರಾಯ್ತಿದ್ದು. ಬಟ್ ಆದರೆ ಓಕೆ, ನಂಗೆ ಇಷ್ಟ ಆಯಿತು. ನೆಕ್ಸ್ಟು ಆಗ್ಬೋದು ಕೇಕ್. ಇಷ್ಟೇ. ಇಷ್ಟಕ್ಕೆ ಬಿಲ್ ಎಷ್ಟಾಗಿರ್ಬೋದು ಬಿಲ್ ಹೇಳ್ಬಿಟ್ರೆ ಕೆಲವು ಜನ ಹುಡ್ಕೊಳ್ತಾರೆ, ಅದಕ್ಕೆ ಹೇಳಲ್ಲ. ಸಾಕು, ಒಂದೇ ತಿನ್ಬೇಕು. ಹಗಲೆಲ್ಲ ತಿಂದರೆ ಎಲ್ಲ ಖಾಲಿ ಆಗುತ್ತೆ, ಪಾಮಿ ಆಗುತ್ತೆ ಹೊಟ್ಟೆಯೊಳಗೆ. ಇದನ್ನೆಲ್ಲ ಜೋಡಿಸ್ಬೇಕು ನೋಡಿ. ಈ ಬಾಕ್ಸ್ ಬಂದು ಈ ಬ್ಯಾಗ್ಗೆ ದೊಡ್ಡದಾಯಿತು ಬಾಕ್ಸು. ಬ್ಯಾಗಲ್ಲಿ ಇಡ್ಸಲ್ಲ. ನಮ್ಮ ಮನೆಯವ್ರು ಏನಂದರೆ ನಾನು ಹೇಳಿದ ಮಾತು ಕೇಳಲ್ಲ ಅವರು ಒಂದೊಂದ್ಸಲ. ನೋಡಿ, ಇದು ದೊಡ್ಡದಾಯಿತು, ಬ್ಯಾಗ್ ಇನ್ನೂ ಸ್ವಲ್ಪ ದೊಡ್ಡ ತಗೊಳ್ಳೋಣ ಆಚೆ ಅಂತ ಹೇಳಿದೆ. ಬಟ್ ಅವರು ಈಗ ಸದ್ಯಕ್ಕೆ ಇರಲಿ, ಇದು ತಗೋ, ಚಿಕ್ಕದ ಬಾಕ್ಸ್ ಇದೆಯಲ್ಲ, ಈ ಬಾಕ್ಸ್ ಆರಾಮಾಗಿ ಇಡ್ಸುತ್ತೆ, ಇದನ್ನು ಯೂಸ್ ಮಾಡು, ನೆಕ್ಸ್ಟ್ ಇಯರ್ ನೋಡೋಣ, ಇಲ್ಲಾಂದರೆ ನೆಕ್ಸ್ಟ್ ಯಾವಾಗಾದರೂ ತೊಗೊಳ್ಳೋಣ ಅಂತ ಹೇಳಿದ್ರು. ಇದು ಆರಾಮಾಗಿ ಇಡ್ಸುತ್ತೆ, ಆರಾಮ್ಸ ಇಡ್ಸುತ್ತೆ. ಸದ್ಯಕ್ಕೆ ಇದನ್ನೇ ಯೂಸ್ ಮಾಡೋದು. ಆಮೇಲೆ ನಿಧಾನಕ್ಕೆ ನೋಡಿ ನಾನೇ ಒಂದು ಬ್ಯಾಗ್ನ ತರಿಸ್ತೀನಿ. ಅಲ್ಲಿವರೆಗೂ ಅದೇ. ನೋಡಿ, ಚಿಕ್ಕ ಬಾಕ್ಸ್ ಮತ್ತು ಬಾಟಲ್ ಆದರೆ ಕರೆಕ್ಟಾಗಿ ಹಿಡಿಯುತ್ತೆ. ಜೊತೆಗೆ ಅವನಿಗೆ ಸ್ವಲ್ಪ ನ್ಯಾಪ್ಕಿನ್ಸ್ ಹೇಳಿದ್ದಾರೆ, ನ್ಯಾಪ್ಕಿನ್ಸ್ ಬೇಕು ಅಂತ ಹೇಳಿದ್ದಾರೆ, ಅದನ್ನು ಕೂಡ ತಂದಿದ್ದೀನಿ. ಅದನ್ನು ಎಲ್ಲ ಇಡೋದಕ್ಕೆ ಸರಿ ಹೋಗುತ್ತೆ. ವಾ ಪಪ್ಪ, ನಿನ್ನ ಬ್ಯಾಗ್ ರೆಡಿ ನೋಡಿ. ಒಂದು ಲಂಚ್ ಬಾಕ್ಸ್ ರೆಡಿ ಆಗೋಯ್ತು. ನನ್ನ ಕಡೆಯಿಂದ ಒಂದು ಸಜೆಷನ್ ಏನು ಅಂತಂದರೆ, ಮಕ್ಕಳಿಗೆ ಇವಾಗ ಕಾದಾರಿಸಿದ ನೀರೇ ಕೊಡಿ. ಯಾಕಂದರೆ ಮಳೆ ಟೈಮ್ ಆಗಿರೋದ್ರಿಂದ ಹೇಳೋದಕ್ಕಾಗಲ್ಲ ಯಾವಾಗ ಯಾರು ಹುಷಾರು ತಪ್ತಾರೆ ಅಂತ. ಮಳೆಗಾಲ ಅನ್ನೋದಕ್ಕಿಂತ ಮಕ್ಕಳಿಗೆ ಕಾದಾರಿಸಿದ ನೀರು ಕೊಡೋದೇ ಒಳ್ಳೆಯದು ಅಂತ ಅನಿಸುತ್ತೆ. ನೋಡಿದ್ರಲ್ಲ, ಎಷ್ಟು ಐಟಮ್ನ ತಗೊಬಂದ್ವಿ. ಇನ್ನೂ ಸ್ವಲ್ಪ ನ್ಯಾಪ್ಕಿನ್ಸು ಮತ್ತು ಇವನಿಗೆ ಬಟ್ಟೆಗಳೆಲ್ಲ ತಗೊಬಂದು. ಇನ್ನೇನು ಬಟ್ಟೆ ತೋರಿಸೋದು ಅಲ್ವಾ, ಅದಕ್ಕೆ ಬಟ್ಟೆಗಳನ್ನ ತೋರಿಸಿಲ್ಲ. ನಾರ್ಮಲ್ ಬಟ್ಟೆಗಳನ್ನೇ ತಂದಿರೋದು, ಟಿ ಶರ್ಟು ಮತ್ತು ಪ್ಯಾಂಟ್ಗಳು ತಂದಿದ್ದೀವಿ. ಪ್ಯಾಂಟ್ ಅಷ್ಟಾಗಿ ಅಲ್ಲಿ ಸಿಗಲಿಲ್ಲ, ಇವನಿಗೆ ಸೂಟ್ ಆಗೋಂಥದ್ದು ಸಿಗಲಿಲ್ಲ. ಬೇರೆ ಕಡೆ ನೋಡ್ಬೋದಾಗಿತ್ತು, ಬಟ್ ಬೇರೆ ಕಡೆ ನೋಡೋದಕ್ಕೆ ನಮ್ಮ ಮನೆಯವ್ರಿಗೆ ಟೈಮ್ ಇರಲಿಲ್ಲ. ಅವರು ಲೋಡ್ಗೆ ಹೋಗ್ಬೇಕಾಗಿತ್ತು, ಅದಕ್ಕಾಗಿ ಅವರು ಹೊರಟ್ಬಿಟ್ರು. ನೆಕ್ಸ್ಟ್ ಇಲ್ಲೇ ಗುಬ್ಬಿಲಿ ಪ್ಯಾಂಟ್ಗಳನ್ನ ಯಾವಾಗಾದರೂ ತೊಗೊಳ್ತೀನಿ. ಸ್ವಲ್ಪ ಸುಸ್ತಾಗ್ತಾ ಇದೆ ಇವತ್ತು, ಯಾಕೋ ಸುಸ್ತು ಅನ್ನಿಸ್ತಾ ಇದೆ. ಇವನ್ನೆಲ್ಲ ಎತ್ತಿಕ್ತೀನಿ ನೋಡಿ. ಅಡುಗೆ ಮನೇಲಿ ಸಿಕ್ಕಾಬಟ್ಟೆ ಕೆಲಸ ಇದೆ, ಬಟ್ ನನ್ನ ಕೈಲಿ ಆಗ್ತಾನೇ ಇಲ್ಲ. ಯಾಕೋ ಗೊತ್ತಿಲ್ಲ, ಸಿಕ್ಕಾಬಟ್ಟೆ ಬಾಡಿ ಪೇನ್ ಅನ್ನಿಸ್ತಾ ಇದೆ ಮತ್ತು ಸುಸ್ತು ಅನ್ನಿಸ್ತಾ ಇದೆ ಇವತ್ತು. ಮೇ ಬಿ ಹೊರಗಡೆ ಹೋಗಿ ಬಂದಿದ್ದಕ್ಕೋ ಏನೋ ಗೊತ್ತಿಲ್ಲ, ಬಟ್ ಸಿಕ್ಕಾಬಟ್ಟೆ ಸುಸ್ತು ಅನ್ನಿಸ್ತಾ ಇದೆ. ನೈಟ್ ಕೂಡ ಅಷ್ಟೇ, ಯಾಕೋ ನನಗೆ ನಿದ್ದೆನೂ ಸರಿ ಹೋಗಲಿಲ್ಲ. ಆಮೇಲೆ
ಸಿಕ್ಕಾಪಟ್ಟೆ ಬಾಡಿ ಪೇನ್ ಅನ್ನಿಸ್ತು, ಹಾಗಾಗಿ ನಿದ್ದೆನೂ ಸಮೇತ ಸರಿ ಹೋಗ್ಲಿಲ್ಲ ನೈಟು. ಈಗಲೂ ಸಹ ಜಾಸ್ತಿ ನನ್ನ ಕೈಲಿ ತಡ್ಕೊಳಕ್ಕೆ ಆಗ್ತಾ ಇಲ್ಲ, ಇನ್ನೇನು ಮಾಡೋಕ್ಕಾಗೋದೇ ಇಲ್ಲ ಅನ್ನೋಷ್ಟು ಬಾಡಿ ಪೇನ್ ಆಗ್ತಿದೆ. ಬಟ್ ನನಗೆ ಬೇರೆ ಆಪ್ಷನ್ ಏನೂ ಇಲ್ಲ. ಹಾಗಾಗಿ ನಾನು ಇವಾಗ ಸಿಂಪಲಾಗಿ ಕುಷ್ಕ ರೈಸ್ ಮಾಡ್ಕೊಂಡ್ಬಿಡ್ತೀನಿ ಊಟಕ್ಕೆ. ಮಾಡಿಕೊಂಡು ನಾನು ಪಾಪ ಊಟ ಮಾಡಿ ಮಲ್ಕೋತೀವಿ. ಇವಾಗ ಸದ್ಯಕ್ಕೆ ಮನೆ ಕೆಲಸ ಏನಂದರೆ ಕಸ ಗುಡಿಸ್ಬಿಟ್ಟು ಅಡುಗೆ ಒಂದು ಮಾಡ್ಕೊಂಡು ತಿಂದ್ಬಿಟ್ಟು ಮಲ್ಕೊಂಡ್ಬಿಡ್ತೀನಿ. ಅಷ್ಟು ಬಿಟ್ಟರೆ ನನ್ನ ಕೈಲಿ ಏನೂ ಆಗೋದೇ ಇಲ್ಲ ಇವತ್ತು. ಮಾರ್ನಿಂಗ್ ಎದ್ದು ಎಲ್ಲ ಕೆಲಸ ಮುಗಿಸ್ಕೊಂಡು ಬೆಳಗ್ಗೆನೇ ಪಾಪುಗೆ ಫಸ್ಟ್ ಡೇ ಸ್ಕೂಲಿದೆ. ನೋಡೋಣ ಅವನು ಏನು ಹೇಳ್ತಾನೆ, ಕೇಳೋಣ ಬನ್ನಿ ಸ್ಕೂಲ್ಗೆ ಹೋಗ್ತಾನೆ ಹೆಂಗೆ ಅಂತ. ಚಿನಿ ಬಾಯ್ಲಿ, ತಮ್ಮ ಬಾಯ್ಲಿ ಎದೋ ಮೇಲೆ. ಬಂಗಾರಿ ನಾಳೆ ಸ್ಕೂಲ್ಗೆ ಹೋಗ್ತೀಯ ಬಂಗಾರಿ? ಹೋಗ್ತೀಯಾ? ಹೆಂಗೆ ಹೋಗ್ತೀಯಾ? ಎತ್ತಾಗ್ತಾ ರಿಮೋಟ್ ಎತ್ತಾಗ್ತಾ. ನಾಳೆ ಲಂಚ್ ಬಾಕ್ಸ್ ಬೇಕಾ? ಏನ್ ಬೇಕು ಲಂಚ್ ಬಾಕ್ಸ್? ಏನ್ ಬೇಕು? ಆಯ್ತು, ಓಕೆ. ಹಂಗಾರೆ ಹೋಗ್ತೀಯ ನಾಳೆ ಸ್ಕೂಲ್ಗೆ? ಹೋಗ್ತೀಯಾ? ಓಕೆ. ಸಂಡೆ ಮಂಡೆ ಹೇಳು ಬಂಗಾರಿ, ಸಂಡೆ ಮಂಡೆ ಹೇಳು. ಬಂಡೆ ಹೇಳಿ, ಇನ್ನೊಂದ್ಸಲ ಹೇಳು. ಇಲ್ಲಿ ಸಂಡೆ ಮಂಡೆ ಹೇಳು, ಸಂಡೆ ಮಂಡೆ ಹೇಳು. ಸಂಡೆ ಆದ್ಮೇಲೆ ಯಾವ್ದು ಬರುತ್ತೆ ಹೇಳಿಲ್ಲಿ? ಚಿನ್ನಿ ಹೇಳು ಬಂಗಾರಿ, ಹೇಳಿ ಸಂಡೆ ಹೇಳು. ಸಂಡೆ ಅವನು ಎಷ್ಟು ಬಡ್ಕೊಂಡ್ರು ಇದೆ ನೋಡಿ ಯಾವ ಥರ ಇರೋದು. ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಪ್ರೀತಿ, ವಿಶ್ವಾಸ, ಬೆಂಬಲ ನನಗೆ ತುಂಬ ಮುಖ್ಯ ಆಗುತ್ತೆ. ಪ್ಲೀಸ್ ಒಂದು ಲೈಕ್ ಮಾಡಿ. ನೀವು ಒಂದು ಲೈಕ್ ಮಾಡಿದ್ರೆ ನನಗೆ ನೆಕ್ಸ್ಟ್ ಒಳ್ಳೆ ವಿಡಿಯೋಗಳನ್ನ ಮಾಡೋದಕ್ಕೆ ಒಂದು ಇನ್ಸ್ಪಿರೇಷನ್ ಅಂತ ಸಿಗುತ್ತೆ. ಪ್ಲೀಸ್ ನೋಡಿದವರೆಲ್ಲ ಒಂದು ಲೈಕ್ ಮಾಡಿ. ಲೈಕ್ ಮಾಡಿದ್ರೆ ನೆಕ್ಸ್ಟ್ ನನ್ನ ವಿಡಿಯೋಗೆ ಎಷ್ಟು ಲೈಕ್ ಬರುತ್ತೋ ಅದ್ರ ಮೇಲೆ ನಾನು ಕಂಟೆಂಟ್ಗಳನ್ನ ಕ್ರಿಯೇಟ್ ಮಾಡಿಕೊಂಡು ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ವ್ಲಾಗಲ್ಲಿ ಏನಾದರೂ ಕಂಟೆಂಟ್ ಬೇಕು ಅಲ್ವಾ, ನೆಕ್ಸ್ಟ್ ಕಂಟೆಂಟ್ ವಿಡಿಯೋ ಬೇಕು ಅಂತಂದರೆ ನೀವು ಕಮೆಂಟ್ ಮಾಡೋದನ್ನ ಮರಿಬೇಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಕಾಯ್ತಾ ಇರಿ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್ ಬಾಯ್, ಸಿ ಯು, ಟಾಟಾ.